ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 350 ನಾವು ದೇವರ ಅನುಗ್ರಹದಿಂದ ಹೆಚ್ಚು ಅಥವಾ ಕಡಿಮೆ ಸಂಪತ್ತಿನ ಮೇಲ್ವಿಚಾರಕರಾಗಿದ್ದರೆ ಜಗಳಕ್ಕೆ ಆಸ್ಪದವಾಗಲು ಮತ್ತು ಅವರು ಅದನ್ನು ದುರುಪಯೋಗಪಡಿಸಿಕೊಳ್ಳಲು ನೀವು ಎಷ್ಟು ಸಂಗ್ರಹಿಸಬಹುದೆಂದು ನೋಡಬೇಡಿರಿ. ನಿಮ್ಮ ಒಡಂಬಡಿಕೆ ಪ್ರಕಾರ ಅದನ್ನು ದೇವರ ಸೇವೆಗಾಗಿ ಆತನ ನಿರ್ದೇಶನದಲ್ಲಿ ಬಳಸಿ. ನಿಮಗಾಗಿ ಬಳಸಿಕೊಳ್ಳುವುದಕ್ಕಾಗಲಿ ಅಥವಾ ಇಟ್ಟುಕೊಳ್ಳುವುದಕ್ಕಾಗಲಿ ಅದು ನಿಮ್ಮದಲ್ಲ, ಆದರೆ ಸಂತೋಷದಾಯಕ ಸೇವೆಯಲ್ಲಿ ನಮ್ಮ ರಾಜನ ಮಹಿಮೆಗಾಗಿ ನಿಮ್ಮ ಕಾಳಜಿಗೆ ದೇವರು ಒಪ್ಪಿಸಿದ್ದಾನೆ. ಈ ಟೀಕೆಗಳ ಪ್ರಾಯೋಗಿಕ ಅನ್ವಯಕ್ಕೆ ಸಲಹೆಯಾಗಿ ನಮ್ಮ ಅರೆ-ಮಾಸಿಕ ಪತ್ರಿಕೆಯ ಓದುಗರು ನಮಗೆ ಕಳುಹಿಸಿರುವ ಪತ್ರ ಮತ್ತು ಅದರಲ್ಲಿ ಪ್ರಕಟವಾದ ನಮ್ಮ ಉತ್ತರಗಳನ್ನು ನಾವು ಜೀವನದ ವ್ಯವಹಾರಗಳಿಗೆ ನೀಡುತ್ತೇವೆ. ಇದು ಇತರರಿಗೆ ಸಹಾಯಕವಾಗಬಹುದು. ಮುಂದಿನ ಶೀರ್ಷಿಕೆ ಲೋಕದೊಳಗೆ ಆದರೆ ಲೋಕದವುಗಳಲ್ಲ. ಇನ್ ದ ವರ್ಲ್ಡ್ ಬಟ್ ನಾಟ್ ದ ವರ್ಲ್ಡ್. ಆತ್ಮೀಯ ಸಹೋದರರೇ, ಕಳೆದ ಭಾನುವಾರ ನಮ್ಮ ಪೆನ್ಸಿಲ್ವೇನಿಯಾ ಸಭೆಯಲ್ಲಿ ನಾವು ರೋಮಾಪುರದವರಿಗೆ 12:1 ಪಾಠವನ್ನು ಪಡೆದುಕೊಂಡೆವು ಮತ್ತು ಅಂತಹ ಸಮೃದ್ಧ ವಿಷಯದಿಂದ ಹೊರಬಂದ ಅನೇಕ ಆಲೋಚನೆಗಳಲ್ಲಿ ನಮ್ಮ ಪವಿತ್ರ ಸಮಯವನ್ನು ನಾವು ರೂಪಿಸುವ ಕೆಲವು ಆಲೋಚನೆಗಳು ಸೇರಿವೆ. ನಾವು ದಿನಸಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದೇವೆ, ಆದರೆ ಸಾಮಾನ್ಯವಾಗಿ ವ್ಯಾಪಾರದ ಸ್ಥಿತಿಯು ಪ್ರಸ್ತುತ ಸಮಯದಿಂದ ಬಹುತೇಕ ಶಾಶ್ವತ ಜಾಗರೂಕತೆಯನ್ನು ಒತ್ತಾಯಿಸುತ್ತದೆ. ನನಗೆ ಹಲವು ಬಾರಿ ಒದಗಿಬಂದ ಪ್ರಶ್ನೆಯೆಂದರೆ, ನಾನು ಪ್ರತಿಷ್ಠಿತರಲ್ಲಿ ಒಬ್ಬನಾಗಿ ಈಗ ಮಾಡಬೇಕಾದ ಸಂಪ್ರದಾಯವನ್ನು ಮಾಡಲು ಮತ್ತು ನಿರ್ವಹಿಸಲು ಅಂತಹ ಪ್ರಯತ್ನಗಳನ್ನು ಮಾಡಬೇಕೇ? ನಾನು ಸಾಪ್ತಾಹಿಕ ಅಂದರೆ ವಾರದ ದರಪಟ್ಟಿಗಳನ್ನು ನೀಡುತ್ತೇನೆ. ಅನೇಕ ಬಾರಿ ಬೆಟ್ಗಳಿಗೆ ಕಡಿಮೆ ವೆಚ್ಚದಲ್ಲಿ ಸರಕುಗಳನ್ನು ನೀಡುತ್ತೇನೆ ಮತ್ತು ಹೆಚ್ಚು ಲಾಭದಾಯಕ ಸರಕುಗಳೊಂದಿಗೆ ನಾನು ಅನೇಕ ಉಡುಗೊರೆಗಳನ್ನೂ ನೀಡುತ್ತೇನೆ. ಆ ರೀತಿಯ ವ್ಯವಹಾರಕ್ಕೆ ಆದ್ಯತೆ ಇಲ್ಲ. ಆದರೆ ನನ್ನ ಎಲ್ಲಾ ಸ್ಪರ್ಧಿಗಳು ಒಂದೇ ಕೆಲಸವನ್ನು ಮಾಡುತ್ತಿರುವುದರಿಂದ ಮತ್ತು ನನ್ನ ವ್ಯಾಪಾರ ಹಾಗೂ ಜೀವನವನ್ನು ಕಾಪಾಡಿಕೊಳ್ಳಲು, ಅಂದರೆ ನಾನು ಶ್ರೀಮಂತನಲ್ಲದ ಕಾರಣ, ನಾನು ಅನುಸರಿಸಲು ಒತ್ತಾಯಿಸಲ್ಪಟ್ಟಿದ್ದೇನೆ. ಆ ರೀತಿಯ ವಿಧಾನದ ಬಗ್ಗೆ ಇನ್ನೊಂದು ಆಕ್ಷೇಪಾರ್ಹ ವೈಶಿಷ್ಟ್ಯವೆಂದರೆ ಅದು ನನ್ನ ದುರ್ಬಲ ಸಹೋದರರನ್ನು ಅದೇ ದಿಸೆಯಲ್ಲಿ ಹಿಂಡುತ್ತದೆ. ಅವರಲ್ಲಿ ಹಲವರ ಪರಿಚಯ ನನಗಿದೆ. ಕೆಲವರು ವಿಧವೆಯರು ಸರಕುಗಳನ್ನು ಮಾರಾಟ ಮಾಡುವ ಮೂಲಕ ಪ್ರಾಮಾಣಿಕ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ನನ್ನ ಎಲ್ಲಾ ಉತ್ತಮ ಭಾವನೆಗಳನ್ನು ಗಾಳಿಗೆ ತೂರಲು ಮತ್ತು ಗಾಯವಾಗಿದ್ದ ಎಂದು ನಾವು ನಂಬುವ ಯುಗದ ಸ್ವಾರ್ಥದ ಕಂದಕದಿಂದ ಮನುಕುಲವನ್ನು ಮೇಲಕ್ಕೆತ್ತಲು ನಮ್ಮ ಪ್ರಭುವಿಗೆ ಸಹಾಯಕ ಸ್ಥಾನಕ್ಕಾಗಿ ಕರೆಯೋಣದಲ್ಲಿದ್ದವರಿಗೆ ಇದು ದುಃಖದ ನಿವೇದನೆಯಾಗಿದೆ. ಈ ವಿಷಯದಲ್ಲಿ ನಾನು ನನ್ನ ಕಾರ್ಯಗಳನ್ನು ಸಮರ್ಥಿಸಲು ಪ್ರಯತ್ನಿಸುತ್ತಿಲ್ಲ, ಆದರೆ ಈ ಸಮಯದಲ್ಲಿ ದೊಡ್ಡ ಮೀನು ಚಿಕ್ಕ ಮೀನುಗಳನ್ನು ತಿನ್ನುವ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ತೊಡಗಿರುವ ದೇವರ ಪ್ರತಿಪಾದಿತ ಮಕ್ಕಳ ಸಲಹೆಯ ಹಾದಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಬಯಸುತ್ತೇನೆ. ಇಂತಿ ಕ್ರಿಸ್ತನಲ್ಲಿ ನಿಮ್ಮವನು. ಪ್ರತ್ಯುತ್ತರವಾಗಿ, ನೀವು ಹೆಸರಿಸಿರುವ ಪರಿಸ್ಥಿತಿಗಳು ಬಹುತೇಕ ಸಾಮಾನ್ಯವಾಗಿವೆ. ವ್ಯಾಪಾರದ ಪ್ರತಿಯೊಂದು ರೂಪ ಮತ್ತು ನಾಗರಿಕ ಪ್ರಪಂಚದಾದ್ಯಂತ ಹೆಚ್ಚೆಚ್ಚು ಮೇಲುಗೈ ಸಾಧಿಸುತ್ತದೆ. ಇದು ನಮ್ಮ ಕಾಲದ ಸಾಮಾನ್ಯ ತೊಂದರೆಯ ಒಂದು ಭಾಗವಾಗಿದೆ. ಯಂತ್ರದ ಸಾಮರ್ಥ್ಯದ ಹೆಚ್ಚಳ ಮತ್ತು ಮಾನವ ಕುಟುಂಬದ ಹೆಚ್ಚಳವು ವೇತನವನ್ನು ಕಡಿಮೆ ಮಾಡಲು ಮತ್ತು ಸ್ಥಿರವಾದ ಉದ್ಯೋಗವನ್ನು ಹೆಚ್ಚು ಅನಿಶ್ಚಿತಗೊಳಿಸಲು ಕೊಡುಗೆ ನೀಡುತ್ತದೆ. ಹೆಚ್ಚಿನ ಪುರುಷರು ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳಲು ಬಯಸುತ್ತಾರೆ ಮತ್ತು ಪೈಪೋಟಿ ಮತ್ತು ಸಣ್ಣ ಲಾಭಗಳು ಬಡವರಿಗೆ ಲಾಭದಾಯಕವಾಗಿದ್ದರೂ ಸಣ್ಣ ಅಂಗಡಿ ಮತ್ತು ಹೆಚ್ಚಿನ ಬೆಲೆಗಳನ್ನು ವಾಣಿಜ್ಯಿಕವಾಗಿ ಕೊಲ್ಲುತ್ತಿವೆ. ಪರಿಣಾಮವಾಗಿ ಸಣ್ಣ ಅಂಗಡಿಗಳು ಮತ್ತು ಸಣ್ಣ ಕಾರ್ಖಾನೆಗಳು ದೊಡ್ಡದಾದವುಗಳಿಗಾಗಿ ದಾರಿ ಮಾಡಿಕೊಡುತ್ತವೆ. ಇದು ಉತ್ತಮ ಮತ್ತು ಹೆಚ್ಚು ಆರ್ಥಿಕ ವ್ಯವಸ್ಥೆಗಳ ಕಾರಣದಿಂದ ಉತ್ತಮ ಸೇವೆ ಕಡಿಮೆ ಬೆಲೆಯನ್ನು ಅನುಮತಿಸುತ್ತದೆ.